ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಸಿಗದಿರುವ ಹಿರಿಯ ಶಾಸಕರ ಅಸಮಾಧಾನ ಇದೀಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿಯ ಚರ್ಚೆಯೊಂದಿಗೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸಂಪುಟ ಪುನರಚನೆ ಅಥವಾ ಸಂಪುಟ ಸರ್ಜರಿ, ನಿಗಮ ಮಂಡಳಿಗಳ ನೇಮಕ, ಪರಿಷತ್ ನಾಮನಿರ್ದೇಶನ ಸೇರಿದ ಹಾಗೆ ಹಲವು ವಿಚಾರಗಳ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಯಲಿದೆ ಅನ್ನುವ ಮಾಹಿತಿ ಈಗ ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇದೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಇದರ ಹಿಂದೆ ಕೇವಲ ಆಡಳಿತಾತ್ಮಕ ಬದಲಾವಣೆಯ ಉದ್ದೇಶ ಇದೆಯೇ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮುನ್ನೆಲೆಗೆ ಬಂದಿದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ರಾಜ್ಯ ಸಚಿವ ಸಂಪುಟದಲ್ಲಿರುವಂತಹ ಒಂದಿಬ್ಬರು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನ ನೀಡುವಂತಹ ಚಿಂತನೆ ವಾಸ್ತವದಲ್ಲಿ ಪಕ್ಷದೊಳಗಿನ ಅಸಮಾಧಾನವನ್ನ ನಿರ್ವಹಿಸುವಂತಹ ರಾಜಕೀಯ ತಂತ್ರ ಆಗುವಂತಹ ಸಾಧ್ಯತೆ ಇದೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಒತ್ತಡ ಹೇರ್ತಾ ಇರೋದು, ಸ್ಥಾನ ಸಿಗದಿದ್ರೆ ಮುಂದಿನ ಚುನಾವಣೆಯಲ್ಲಿ, ಅಂದ್ರೆ ಸಚಿವ ಸ್ಥಾನ ನಮ್ಗೆ ಈ ಬಾರಿ ಸಿಗದೇ ಇದ್ರೆ ಮುಂದಿನ ಚುನಾವಣೆಯಲ್ಲಿ ತಮ್ಮದೇ ದಾರಿಯನ್ನು ನೋಡಿಕೊಳ್ಳುವಂತಹ ಎಚ್ಚರಿಕೆಯನ್ನ ನೀಡ್ತಾ ಇರೋದು, ಕಾಂಗ್ರೆಸ್ನೊಳಗಿನ ಅಧಿಕಾರ ಹಂಚಿಕೆ ಅಸಮಾಧಾನವನ್ನ ಬಯಲುಗೊಳಿಸ್ತಾ ಇದೆ, ಬಯಲುಗೊಳಿಸಿದೆ. ಇದು ನೋಡಿ, ಮಹಿಳಾ ಕೋಟ, ಪ್ರಾದೇಶಿಕ ಸಮತೋಲನ, ಹಿರಿಯ ಕಿರಿಯರ ಸಮೀಕರಣ ಇವೆಲ್ಲವೂ ಕೂಡ ಸಚಿವ ಸಂಪುಟ ಪುನರಚನೆಯ ರಾಜಕೀಯ ಲೆಕ್ಕಾಚಾರದ ಭಾಗ ಆಗಿವೆ. ಒಂದು ಸ್ಥಾನ ಭರ್ತಿ ಮಾಡುವಂತಹ ಪ್ರಶ್ನೆ ಇಷ್ಟು ದೊಡ್ಡ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿರೋದಿದೆಯಲ್ಲ, ಅದು ದೊಡ್ಡ ದುರಂತ ಅಂತ ಅನ್ನಿಸ್ತಾ ಇದೆ. ಸಮಸ್ಯೆ ಕೇವಲ ಖಾಲಿ ಸ್ಥಾನದಲ್ಲ ಅಂತ ಅನಿಸ್ತಾ ಇದೆ. ಅದು ಅಧಿಕಾರ ಮತ್ತು ಪ್ರಾತಿನಿಧ್ಯದ ಹಂಚಿಕೆಯ ಪ್ರಶ್ನೆ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಟಿ ಬಿ ಜಯಚಂದ್ರ ಅವರಿಗೆ ದೆಹಲಿ ವಿಶೇಷ ಪ್ರತಿನಿಧಿ ಸ್ಥಾನ ನೀಡಿದರೂ ಕೂಡ ಅಸಮಾಧಾನ ಮುಂದುವರಿದಿದೆ ಅನ್ನುವಂತಹ ಗುಸುಗುಸು ಕಾಂಗ್ರೆಸ್ ವಲಯದಿಂದ ಈಗ ಕೇಳಿ ಬರ್ತಾ ಇದೆ. ಅವರಿಗೂ ಕೂಡ ಆ ದೆಹಲಿ ವಿಶೇಷ ಪ್ರತಿನಿಧಿ ಸ್ಥಾನ ಬೇಕಾಗಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಅವರು ತಮ್ಮ ಆಪ್ತ ಬಳಗದೊಂದಿಗೆ ವ್ಯಕ್ತಪಡಿಸಿಕೊಂಡಿದ್ದಾರಂತೆ. ಇದು ಮತ್ತೊಂದು ಸಂದೇಶ ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇದೆ. ಅಧಿಕಾರದ ಪರ್ಯಾಯ ಹುದ್ದೆಗಳು ಸಚಿವ ಸ್ಥಾನದ ರಾಜಕೀಯ ಮಹತ್ವವನ್ನು ಸಂಪೂರ್ಣವಾಗಿ ತುಂಬೋದಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಕೇವಲ ಸಂಪುಟ ವಿಸ್ತರಣೆಯ ಮಾತುಕತೆಯಾಗದೆ ಕಾಂಗ್ರೆಸ್ ಸರ್ಕಾರದೊಳಗಿನ ಅಸಮಾಧಾನವನ್ನು ಹೇಗೆ ನಿಯಂತ್ರಿಸಬೇಕು ಅಥವಾ ಹೇಗೆ ನಿಭಾಯಿಸಬೇಕು ಅನ್ನುವಂತಹ ಹೈಕಮಾಂಡ್ ಮಟ್ಟದ ರಾಜಕೀಯ ಸಮೀಕರಣದ ಪರೀಕ್ಷೆಯಾಗಲಿಕ್ಕಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾರನ್ನ ಸೇರಿಸಬೇಕು ಅನ್ನೋದಕ್ಕಿಂತ ಯಾರನ್ನ ಕೈ ಬಿಡಬೇಕು ಅನ್ನೋದೇ ಈ ಪುನಾರಚನೆಯ ದೊಡ್ಡ ಸವಾಲಾಗಬಹುದು ಅನ್ನೋದು ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಇದು ಇನ್ನೊಂದು ಗೊಂದಲಗಳಿಗೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಒಬ್ಬರನ್ನ ಸಮಾಧಾನ ಪಡಿಸುವುದಕ್ಕೆ ಮುಂದಾಗಿ ಮತ್ತೊಬ್ಬರನ್ನ ಅಸಮಾಧಾನಗೊಳಿಸುವಂತಹ ಅನಿವಾರ್ಯತೆ ಕಾಂಗ್ರೆಸ್ ನಾಯಕತ್ವದ ಮುಂದಿದೆ ಈಗ. ಇದು ಕಾಂಗ್ರೆಸ್ನ ಸದ್ಯದ ರಾಜಕೀಯ ಬೆಳವಣಿಗೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮಹಿಳಾ ಪ್ರಾತಿನಿಧ್ಯ, ಹಿರಿಯರಿಗೆ ಅವಕಾಶ, ಪ್ರಾದೇಶಿಕ ಸಮತೋಲನವನ್ನು ಕಾಯ್ದುಕೊಳ್ಳೋದು ಮತ್ತು ಮುಂದಿನ ಚುನಾವಣೆಯ ರಾಜಕೀಯ ಲೆಕ್ಕಾಚಾರ ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡೇ ಅಂತಿಮ ನಿಷ್ಕರ್ಷೆಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬರಬೇಕಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಕೇವಲ ಸಂಪುಟ ಪುನರಚನೆಯ ಸಭೆಯಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನೊಳಗಿನ ಅಸಮಾಧಾನವನ್ನು ಎಷ್ಟರ ಮಟ್ಟಿಗೆ ನಿಯಂತ್ರಿಸಬಹುದು ಮತ್ತು ಅಧಿಕಾರದ ಈ ಹಂಚಿಕೆಯನ್ನ ಹೇಗೆ ಹಂಚಬಹುದು ಅಥವಾ ಮರು ಸಂಯೋಜಿಸಬಹುದು ಎನ್ನುವುದರ ರಾಜಕೀಯ ಪರೀಕ್ಷೆ ಆಗಿದೆ ಅನ್ನೋದರಲ್ಲಿ ಇಲ್ಲಿ ಯಾವುದೇ ಸಂಶಯ ಇಲ್ಲ, ಅನುಮಾನ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಈ ರಾಜ್ಯದ ಗೊಂದಲಗಳಿಗೆ, ಆಂತರಿಕ ಪ್ರಜಾಪ್ರಭುತ್ವದ ಕೊರತೆಯ ಬಗ್ಗೆ ಏನೆಲ್ಲ ಚರ್ಚೆಗಳಾಗುತ್ತೆ, ಆ ಸಭೆಯ ಬಳಿಕ ಯಾವೆಲ್ಲ ಮುಲಾಮನ್ನು ಹಚ್ಚುವಂತಹ ಪ್ರಯತ್ನವನ್ನು ಹೈಕಮಾಂಡ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಕಾಣಿಸುತ್ತೆ. ಸಚಿವ ಸಂಪುಟದ ಚರ್ಚೆಯೂ ಕೂಡ ಮುನ್ನೆಲೆಗೆ ಬಂದಿರೋದು, ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ
ಮತ್ತು JDSನ ನಾಯಕರೆಲ್ಲರೂ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಪಟ್ಟು ಹಿಡಿದಿರೋದು. ಈಗ ಮತ್ತೊಂದು ಮಾಹಿತಿ ಬರ್ತಾ ಇರೋದು ಕೇಳಿದ್ರೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡೋದಕ್ಕೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಮಾಹಿತಿ ಬರ್ತಾ ಇದೆ. ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸರಿ ಅಥವಾ ಸತ್ಯ ಅಥವಾ ಸುಳ್ಳು ಅನ್ನೋದು. ಕಾದ್ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ. ಹೈಕಮಾಂಡ್ ಮಟ್ಟದಲ್ಲಿ ಆಗುವಂತಹ DKಶಿ ಅವರ ಸಭೆ ಏನಿದೆ ಅಂದ್ರೆ DKಶಿ ಅವರನ್ನ ಈಗ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ. DKಶಿ ಅವರು ಅಲ್ಲಿಗೆ ಹೋಗ್ತಾರೆ, ಮಾತನಾಡ್ತಾರೆ. ಮಾತುಕತೆಯ ಬಳಿಕ ಏನೆಲ್ಲ ಕ್ರಮಗಳನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ರಾಜ್ಯ ಸರ್ಕಾರ ಮತ್ತೊಂದು ಸಚಿವ ಸಂಪುಟದ ವಿಸ್ತರಣೆ ಅಥವಾ ಸರ್ಚರ್ಗೆ ಸಾಕ್ಷಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಅಂತ ಕಾಣಿಸುತ್ತೆ. ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖ್ಯವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.